ಅಂದರೆ ನಾವಿಲ್ಲಿ ಕಷ್ಟಪಟ್ಟು ದುಡಿಬೇಕಂತ ಜನ ಮುಂದೆ ಹೋದ್ರೂ ಯಾರೂ ಮೀಸಲಾತಿ ಕೊಡ್ತಿಲ್ಲ. ಹಂಗಾಗಿ ಬೇರೆ ಕಡೆ ಹೋಗಿ ಕೆಲಸ ಮಾಡಬೇಕಂತ ಅಂದ್ರೂ ನಮ್ಮಲ್ಲೇ ಕೆಲಸ ಇಲ್ಲ ಅಂದರೆ ಬೇರೆ ಕಡೆ ಹೋಗಿ ಕೆಲಸ ಅವ್ರು ಹೇಗೆ ಕೊಡ್ತಾರೆ ಅನ್ನೋದು ಜನ ಯೋಚನೆ ಮಾಡ್ತಾರೆ. ಅದಕ್ಕೆ ಇವರು ರಿಸರ್ವೇಷನ್ಸ್ ಕೊಡಬೇಕಾಗುತ್ತೆ ಇಲ್ಲಿ ಕೆಲಸ ಮಾಡೋ ರೀತಿ. ಕನ್ನಡ ಬರಲ್ಲ ಅಂತ ಅಂದ್ಬಿಟ್ಟು ಜಾಬ್ ಆಪರ್ಚುನಿಟೀಸ್ ಎಲ್ಲ ಕೊಡ್ತಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಜನಕ್ಕೆ. ಹಂಗಾಗಿ ರಿಸರ್ವೇಷನ್ ನಮಗೂ ಕೊಡಬೇಕು. ಕಷ್ಟಪಟ್ಟೆಲ್ಲ ಓದ್ತಾರೆ ಅಂದಮೇಲೆ ಅವ್ರಿಗೆ ಅದಕ್ಕೆ ತಕ್ಕಂತೆ ಅವ್ರಿಗೆ ಕೆಲಸನೂ ಸಿಗಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಕರ್ನಾಟಕದಲ್ಲಿ ಓದಿ ಕೆಲವೊಬ್ರು ನಮ್ಮ ದೇಶದಲ್ಲಿ ಓದಿ ನಮ್ಮ ರಾಜ್ಯದಲ್ಲಿ ಓದಿ ಇನ್ನೂ ಬೇರೆ ದೇಶದಲ್ಲಿ ದುಡಿತಾ ಇರ್ತಾರೆ. ಅಂಥವ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಅಂದರೆ ಇಲ್ಲಿ ಅವ್ರಿಗೆ ಜಾಬ್ ಆಪರ್ಚುನಿಟಿ ಸಿಗ್ತಿಲ್ಲ, ಹಂಗಾಗಿ ಅವ್ರು ಬೇರೆ ಕಡೆ ಹೋಗಿ ಕೆಲಸ ಮಾಡೋ ಪರಿಸ್ಥಿತಿ ಬರ್ತಿದೆ. ಹಂಗಾಗಿ ಇಲ್ಲಿ ಇವ್ರು ಜಾಬ್ ಆಪರ್ಚುನಿಟೀಸ್ ಇಲ್ಲಿ ಕೊಟ್ಟರೆ ಅವ್ರು ಬೇರೆ ಕಡೆ ಹೋಗಿ ಕೆಲಸ ಮಾಡೋ ಅಗತ್ಯ ಇರಲ್ಲ ಅಂದ್ಕೊತೀನಿ. ಹಂಗಾಗಿ ಇವ್ರ ರಿಸರ್ವೇಷನ್ಸ್ ಇಲ್ಲಿ ಜಾಸ್ತಿ ಮೀಸಲಾತಿ ಪ್ರೊವೈಡ್ ಮಾಡಿದ್ರೆ ಇಲ್ಲೇ ಜನ ಓದಿ ಇಲ್ಲೇ ಕೆಲಸ ಮಾಡ್ತಾರೆ. ಮೀಸಲಾತಿ ಕೊಡೋದ್ರ ಬಗ್ಗೆ ರಾಜ್ಯ ಸರ್ಕಾರ ಗೊಂದಲದಲ್ಲಿದೆ. ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದೇ ರಿಸರ್ವೇಷನ್ಸ್ ಜಾಸ್ತಿ ಕೊಡಬೇಕು ಮತ್ತು ನಮ್ಮ ಜನಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು. ಹಾಗಾಗಿ ಅವರು ಇಲ್ಲೇ ದುಡಿಬೋದು ಮತ್ತು ಬೇರೆ ಕಡೆ ಹೋಗಿ ಕೆಲಸ ಮಾಡೋ ಪರಿಸ್ಥಿತಿ ಯಾರಿಗೂ ಬರಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.